ಒಂದು ಸುಂದರ ಹಳ್ಳಿ. ಆ ಹಳ್ಳಿಯಲ್ಲಿ ಸಣ್ಣ ಸಣ್ಣ ಮನೆಗಳು, ಹಸಿರು ಹೊಲಗಳು, ಹಕ್ಕಿಗಳ ಕೂಗು ಎಲ್ಲ ಸೇರಿ ತುಂಬ ಶಾಂತಿಯ ವಾತಾವರಣ. ಆ ಹಳ್ಳಿಯ ತುದಿಯಲ್ಲಿ ಒಂದು ಚಿಕ್ಕ ಗುಡಿಸಲು ಇತ್ತು. ಆ ಗುಡಿಸಲಿನಲ್ಲಿ ಒಬ್ಬಳು ಬಡ ಅಜ್ಜಿ ವಾಸ ಮಾಡುತ್ತಿದ್ದಳು. ಅವಳ ಹೆಸರು ಲಕ್ಷ್ಮಮ್ಮ. ಅವಳು ಬಹಳ ಒಳ್ಳೆಯ ಮನಸ್ಸಿನವಳು. ದಿನಗೂಲಿ ಕೆಲಸ ಮಾಡಿ ಬದುಕುತ್ತಿದ್ದಳು. ಅಜ್ಜಿಯ ಜೊತೆ ಒಂದು ವಿಶೇಷ ಸ್ನೇಹಿತನಿದ್ದನು. ಅದು ಒಂದು ಬಿಳಿ ಪಾರಿವಾಳ. ಆ ಪಾರಿವಾಳ ಪ್ರತಿದಿನ ಅಜ್ಜಿಯ ಮನೆಗೆ ಬಂದು ಅವಳ ಜೊತೆ ಆಟ ಆಡುತ್ತಿತ್ತು. ಅಜ್ಜಿ ಅದಕ್ಕೆ ಅಕ್ಕಿ ಕಾಳು ಹಾಕಿ ತಿನ್ನಿಸುತ್ತಿದ್ದಳು. ಪಾರಿವಾಳವು ಅವಳಿಗೆ ತುಂಬಾ ಒಡನಾಟ ಹೊಂದಿತ್ತು. ಅಜ್ಜಿಗೆ ಮಕ್ಕಳಿಲ್ಲದ ಕಾರಣ ಆ ಪಾರಿವಾಳವೇ ಅವಳಿಗೆ ಮಗುತರವಾಗಿತ್ತು. ಒಂದು ದಿನ ಪಾರಿವಾಳ ಆಹಾರ ಹುಡುಕಲು ಹಳ್ಳಿಯ ಹೊರಗಿನ ಕಾಡಿಗೆ ಹಾರಿತು. ಕಾಡಿನ ಮಧ್ಯದಲ್ಲಿ ಅದು ಏನೋ ಹೊಳೆಯುತ್ತಿರುವುದನ್ನು ಗಮನಿಸಿತು. ಹತ್ತಿರ ಹೋಗಿ ನೋಡಿದಾಗ ಅದು ಒಂದು ಬಂಗಾರದ ಗಂಟು. ಸೂರ್ಯನ ಬೆಳಕಿನಲ್ಲಿ ಅದು ಇನ್ನಷ್ಟು ಮಿನುಗುತ್ತಿತ್ತು. ಪಾರಿವಾಳ ಅದನ್ನು ತನ್ನ ಕೊಕ್ಕಿನಿಂದ ಹಿಡಿದು ಸಂತೋಷದಿಂದ ಹಾರುತ್ತಾ ಅಜ್ಜಿಯ ಮನೆಗೆ ಬಂತು. ಅಜ್ಜಿ ಅದನ್ನು ನೋಡಿ ಆಶ್ಚರ್ಯಗೊಂಡಳು. ಇದೆಲ್ಲಿ ಸಿಕ್ಕಿತು ಎಂದು ಕೇಳಿದಳು. ಪಾರಿವಾಳ ತನ್ನ ರೀತಿಯಲ್ಲಿ ಕೂಗಿ ತೋರಿಸಿತು. ಅಜ್ಜಿ ಅರ್ಥ ಮಾಡಿಕೊಂಡಳು, ಇದು ಕಾಡಿನಲ್ಲಿ ಸಿಕ್ಕಿದ್ದು ಎಂದು. ಅಜ್ಜಿ ಅದನ್ನು ಕೈಯಲ್ಲಿ ಹಿಡಿದು ನೋಡಿದಳು. ಅದು ಬಹಳ ಅಮೂಲ್ಯವಾದ ಬಂಗಾರದ ಗಂಟು. ಅಜ್ಜಿ ಮನಸ್ಸಿನಲ್ಲಿ ಯೋಚಿಸಿತು, ಇದನ್ನು ನಾನು ಮಾರಿದರೆ ನನಗೆ ಬಹಳ ಹಣ ಸಿಗುತ್ತದೆ, ನನ್ನ ಬಡತನ ದೂರವಾಗುತ್ತದೆ. ಆದರೆ ತಕ್ಷಣವೇ ಮತ್ತೊಂದು ಯೋಚನೆ ಬಂತು. ಇದು ನನ್ನದ್ದೂ ಅಲ್ಲ, ಯಾರಾದರೂ ಕಳೆದುಕೊಂಡಿರಬಹುದು. ಆ ದಿನ ರಾತ್ರಿ ಅಜ್ಜಿ ನಿದ್ರೆ ಮಾಡಲಿಲ್ಲ. ಅವಳ ಮನಸ್ಸು ಒಳ್ಳೆಯದು ಮತ್ತು ತಪ್ಪಿನ ನಡುವೆ ಹೋರಾಡುತ್ತಿತ್ತು. ಕೊನೆಗೆ ಅವಳು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡಳು. ನಾನಿದನ್ನು ಅದರ ಯಜಮಾನನಿಗೆ ಹಿಂತಿರುಗಿಸುತ್ತೇನೆ ಎಂದು ನಿರ್ಧರಿಸಿದಳು. ಮುಂದಿನ ದಿನ ಅಜ್ಜಿ ಹಳ್ಳಿಯಲ್ಲಿ ಎಲ್ಲರನ್ನೂ ಕೇಳಲು ಶುರುಮಾಡಿದಳು. ಯಾರಾದರೂ ಬಂಗಾರದ ಗಂಟು ಕಳೆದುಕೊಂಡಿದ್ದೀರಾ? ಕೆಲವರು ಇಲ್ಲ ಎಂದರು. ಕೆಲವರು ಅನುಮಾನದಿಂದ ನೋಡಿದರು. ಆದರೆ ಯಾರೂ ಅದರ ಮಾಲೀಕರಾಗಿರಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಹಳ್ಳಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದನು. ಅವನು ದುಃಖದಿಂದ ಹೇಳುತ್ತಿದ್ದನು, ನಾನು ನನ್ನ ಬಂಗಾರದ ಗಂಟು ಕಳೆದುಕೊಂಡಿದ್ದೇನೆ. ಅದು ನನ್ನ ಕುಟುಂಬದ ನೆನಪು. ಅಜ್ಜಿ ತಕ್ಷಣ ಅವನ ಬಳಿ ಹೋಗಿ ಕೇಳಿದಳು, ನಿಮ್ಮ ಗಂಟು ಹೇಗಿತ್ತು? ವ್ಯಾಪಾರಿ ಅದರ ವಿವರಣವನ್ನು ಹೇಳಿದನು. ಅದು ಅಜ್ಜಿಯ ಬಳಿ ಇರುವ ಗಂಟಿನಂತೆಯೇ ಇತ್ತು. ಅಜ್ಜಿ ಸಂತೋಷದಿಂದ ಆ ಬಂಗಾರದ ಗಂಟನ್ನು ಅವನಿಗೆ ಹಿಂತಿರುಗಿಸಿದಳು. ವ್ಯಾಪಾರಿ ತುಂಬಾ ಆಶ್ಚರ್ಯಗೊಂಡನು.